ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ತಪ್ಪುಗಳಿಗೆ ಕ್ಷಮೆಯೂ ಕೂಡ ಒಂದು ರೀತಿಯ ಪರಿಹಾರ. ನಾವೇ ಕ್ಷಮಿಸಿ ಬಿಡುವುದು ಒಂದಾದರೆ, ನಾವಾಗಿಯೇ ಕ್ಷಮೆ ಕೇಳುವುದು ಕೂಡ ಇನ್ನೊಂದು ರೀತಿಯ ಪರಿಹಾರ. ಯಾರನ್ನ ಬೇಕಾದರೂ ಕ್ಷಮಿಸಿ, ಆದರೆ ನಿಮ್ಮಲ್ಲಿರುವ ನಂಬಿಕೆಯನ್ನೇ ಕೊಂದವರನ್ನ ಎಂದೂ ಕ್ಷಮಿಸಬೇಡಿ. ಕ್ಷಮೆ ಕೇಳುವುದು ಒಳ್ಳೆಯದು, ಮರೆತು ಸಹಕರಿಸುವುದು ಇನ್ನೂ ಒಳ್ಳೆಯದು. ನಾವು ಎಲ್ಲರಿಗೂ ಒಳ್ಳೆಯವರಾಗಿರಬೇಕಿಲ್ಲ, ಆದರೆ ನಂಬಿದವರ ಪಾಲಿಗೆ ಅತ್ಯುತ್ತಮರೆನಿಸಿಕೊಳ್ಳಬೇಕು. ಹಳೆಯದನ್ನು ಮರೆತು ಬಿಡಿ, ನಿಮ್ಮನ್ನು ನೀವೇ ಕ್ಷಮಿಸಿಕೊಳ್ಳಿ, ಮತ್ತೆ ಹೊಸತಾಗಿ ಶುರು ಮಾಡಿ. ನಿಮ್ಮ ಬದುಕನ್ನು ಸುಂದರ ಮಾಡಿಕೊಳ್ಳುವ ಹಕ್ಕು ನಿಮಗೆ ಮಾತ್ರ ಇದೆ. ಇನ್ನೊಬ್ಬರಲ್ಲಿ ನಾನು ಕ್ಷಮೆ ಕೇಳುತ್ತಿದ್ದೇನೆಂದರೆ ತಪ್ಪೆಲ್ಲವೂ ನನ್ನದೇ ಎಂದರ್ಥವಲ್ಲ. ಕ್ಷಮೆಗಿಂತಲೂ ನನಗೆ ಅವರ ಸಂಬಂಧ ಮುಖ್ಯ. ತಪ್ಪು ಮಾಡಿದಾಗ ಕ್ಷಮೆ ಇದೆ, ತಪ್ಪನ್ನು ತಿದ್ದಿಕೊಳ್ಳದೆ ಅಪರಾಧವಾದಾಗ ಕ್ಷಮೆಗಾಗಲಿ ಕ್ಷಮೆ ನೀಡುವವನಿಗಾಗಲಿ ಬೆಲೆ ಇರುವುದಿಲ್ಲ. ನಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳುವುದು ಸಹಜ. ಇದರಿಂದ ನಮ್ಮ ಮರ್ಯಾದೆಗೆ ಕುಂದಾಗಲ್ಲ. ನಿಜ, ತಪ್ಪನ್ನು ತಿದ್ದಿಕೊಳ್ಳುವುದೇ ನಿಜವಾದ ಮನುಜ. ಮನದಲ್ಲಿ ಹೊತ್ತ ಎಲ್ಲ ಭಾರವನ್ನಿಳಿಸಲು ಬೇಕಿಲ್ಲ ದ್ವೇಷದ ಕಿಡಿಕಾರುವ ಕಸರತ್ತು. ಕ್ಷಮಿಸಿ ಬಿಡೋಣ ನೋವುಣಿಸಿದವರನ್ನು. ಕ್ಷಮಾಗುಣವೇ ನೆಮ್ಮದಿಯ ಬಾಳಿಗೆ ಸಂಪತ್ತು. ಇತರರು ಮಾಡಿದ ತಪ್ಪನ್ನು ಕ್ಷಮಿಸಿ ಮರೆತು ಬಿಡಿ. ನೀವು ಮಾಡಿದ ತಪ್ಪಿಗೆ ಕ್ಷಮೆ ಕೋರಿ ಮುಂದೆ ಸಾಗಿರಿ. ಎಲ್ಲಿಯೂ ಸಿಲುಕಿಕೊಳ್ಳಬೇಡಿ, ಮುಕ್ತರಾಗಿರಿ. ಕ್ಷಮೆ ಅನ್ನೋದು ಎಲ್ಲರಿಗೂ ಕೊಡುವ ಅವಕಾಶ ಅಲ್ಲ, ಅದು ಒಂದು ಜೀವಂತ ಸಂಬಂಧಗಳ ಉಳಿಸಿಕೊಳ್ಳುವ ಅಂತಃಕರಣದ ಒಂದು ಭಾವ. ಕೆನ್ನೆಗೆ ಹೊಡೆದರೆ ಕ್ಷಮೆ ಇದೆ, ಬೆನ್ನಿಗೆ ಹೊಡೆದರೂ ಕ್ಷಮೆ ಇದೆ, ಆದರೆ ಹೊಟ್ಟೆಗೆ ಹೊಡೆದರೆ ದೇವರು ಕೂಡ ಕ್ಷಮಿಸಲಾರ. ಒಬ್ಬರ ಹೊಟ್ಟೆಯ ಮೇಲೆ ಹೊಡೆಯುವುದಕ್ಕೆ ಹೋಗಬೇಡ. ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಇರಲಿ, ತಿಳಿದು ಮಾಡಿದ ತಪ್ಪಿಗೆ ಶಿಕ್ಷೆ ಇರಲಿ. ಆದರೆ ತನ್ನವರು ಅಲ್ಲದೆ ಇರುವಾಗ ಮಾತಿನಿಂದ ಶಿಕ್ಷಿಸು, ತನ್ನವರೇ ಆದಾಗ ಮಾತನಾಡದೆ ಶಿಕ್ಷಿಸು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.